ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 4 o'clock ಆಗಿದೆ. ನಮ್ಮ ಚೆರ್ರಿಗೆ ಕಿವಿ ಚುಚ್ಚಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ನಾಳೆಗೆ ಅಲ್ಲ ಇನ್ 2 ಡೇಸಲ್ಲಿ 5 months ಕಂಪ್ಲೀಟ್ ಆಗುತ್ತೆ. ಸೊ ಹಂಗಾಗಿ ಕಿವಿ ಚುಚ್ಸೋಣ ಅಂತ ಹೊರಟಿದ್ದೀನಿ ರೆಡಿಯಾಗಿ. ನಾನು ಅಮ್ಮ ಚೆರ್ರಿ ಹೋಗ್ತಾ ಇದ್ದೀವಿ. ಗಾನವ್ ಮಲ್ಕೊಂಡಿದ್ದಾನೆ, ಹಾಗಾಗಿ ವೆಂಕಿ ಹತ್ರವನ್ನ ಬಿಟ್ಟು ನಾನು ಅಮ್ಮ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗಿ ಕಿವಿ ಚುಚ್ಚಿಸ್ಕೊಂಡು ಬಂದ್ಬಿಡೋಣ. ಇವಾಗ ಅಮ್ಮ ನಾನು ಹೊರಟಿದ್ದೀವಿ. ಗಾಡೀಲಿ ಹೋಗೋಣ ಅಂತಂದರೆ ಚೆರ್ರಿಗೆ ಅದರಲ್ಲಿ ಅಭ್ಯಾಸ ಇಲ್ಲ. ಸೊ ಹಂಗಾಗಿ ಬೇಡ ಅಂದ್ಬಿಟ್ಟು ಆಟೋದಲ್ಲೇ ಹೊರಟ್ವಿ. ಆ್ಯಂಡ್ ನಾನು ಹೋಗಿದ್ದು SRS ಜ್ಯುವೆಲರ್ಸ್ಗೆ. ಇದು ಚಂದ್ರಾಯಪಟ್ಟಣದಲ್ಲಿ ಇವಾಗ ಹೊಸ್ದಾಗಿ ಓಪನ್ ಆಗಿದೆ. ಸೊ ನೋಡೋಣ ಕಲೆಕ್ಷನ್ಸ್ ಹೇಗಿರುತ್ತೆ ಅಂತ ಅಂದ್ಕೊಂಡು ಹೋದೆ. ತುಂಬ ವೆರೈಟೀಸ್ ಎಲ್ಲ ಇತ್ತು. ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ. ನಮ್ಮ ಪಾಪುನ ಎಲ್ಲರೂ ಕೂಡ ಅಲ್ಲಿ ಎತ್ಕೊಂಡಿದ್ರು. ನಾನು ಆರಾಮಾಗಿ ಕೂತ್ಕೊಂಡು ಸೆಲೆಕ್ಟ್ ಮಾಡಿಕೊಂಡೆ. ಸೊ ನನಗೆ ಫೈನಲಾಗಿ ಒಂದು ಇಷ್ಟ ಆಯಿತು, ಅದನ್ನೇ ತೊಗೊಂಡೆ. ಇವಾಗ ಕಿವಿ ಚುಚ್ಚಕ್ಕೆ ಬಂದಿದ್ದೀವಿ ಚೆರ್ರಿಗೆ. ಅಮ್ಮ ನಾನು ಇಬ್ಬರೇ ಹೋಗಿರೋದ್ರಿಂದ ಇಲ್ಲ ನಾನು ಇಟ್ಕೋಬೇಕು ಇಲ್ಲ ಅಮ್ಮ ಇಟ್ಕೋಬೇಕಿತ್ತು. ಅಮ್ಮ ನನಗಾಗಲ್ಲ ನೀನೇ ಇಟ್ಕೋ ಅಂತ ಅಂದರು. ಬಟ್ ಅವನು ಮಾರ್ಕ್ ಮಾಡೋದಕ್ಕೇ ಬಿಡ್ತಾ ಇಲ್ಲ. ಮಾರ್ಕ್ ಮಾಡಬೇಕಾದ್ರೇ ತುಂಬ ಒದ್ದಾಡ್ತಾ ಇದ್ದ. ನನಗಂತೂ ಆವಾಗಲೇ ಭಯ ಆಗಿಬಿಟ್ಟಿತ್ತು ಹೆಂಗಪ್ಪ ಚುಚ್ಚೋದು ಅಂತ. ಆದ್ರೂ ಹೆಂಗೋ ಧೈರ್ಯ ಮಾಡಿ ಹಿಡ್ಕೊಂಡು ಕೂತಿದ್ದೆ. ಬಟ್ ಅವನಂತೂ ತುಂಬ ಒದ್ದಾಡ್ತಿದ್ದ. ಅಷ್ಟು ನನಗೆ ಹಿಡ್ಕೊಳಕ್ಕಾಗ್ತಿರ್ಲಿಲ್ಲ ಅವನ್ನ. ಅವರು ಇಲ್ಲ ಬಿಗಿಯಾಗಿ ಹಿಡ್ಕೋಬೇಕು ಅಂತ ಅಂತಿದ್ರು. ನೋಡಿ ಎಷ್ಟು ಒದ್ದಾಡ್ತಿದ್ದಾನೆ ಅಂತ. ಗಾನವ್ಗೆ ಕಿವಿ ಚುಚ್ಚಿಸ್ಬೇಕಾದ್ರೂ ಕೂಡ ನಾನೇ ಹಿಡ್ಕೊಂಡಿದ್ದೆ. ಬಟ್ ಅವನು ಇಷ್ಟೊಂದು ಒದ್ದಾಡ್ತಿರ್ಲಿಲ್ಲ. ಅವನ್ನ ಆರಾಮಾಗಿ ಹಿಡ್ಕೊಂಡು ಕೂತಿದ್ದೆ. ಬಟ್ ಇವನಂತೂ ತುಂಬ ಕಷ್ಟ ಆಯಿತು ನನಗೆ ಹಿಡ್ಕೊಳ್ಳೋಕ್ಕೆ. ಹಾಗೆ ಒಂದು ಕಡೆ ಬೇಜಾರು ಕೂಡ ಆಗ್ತಿತ್ತು. ಅಯ್ಯೋ ಇವಾಗ ಹೆಂಗೆ ಚುಚ್ಚೋದು, ತುಂಬ ಅಳ್ತಾನಲ್ಲ ಅಂತ. ಒಂದು ಕಡೆ ಭಯ ಬೇರೆ. ಕಿವಿ ಒಂದು ಎಳ್ಕತ್ತೈತಿ, ಕಿವಿ ಎಳ್ಕತ್ತೈತಿ. ಆಯ್ತು ಚೆರ್ರಿ ಚೆರ್ರಿ ಇಲ್ಲ ಆಯ್ತು 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 ಹಾಗೆ ಹೋಯ್ತಲ್ವ. ಫೈನಲಿ ಹೆಂಗೋ ಚುಚ್ಚಿಸ್ಕೊಂಡು ಮನೆಗೆ ಬಂದ್ವಿ. ಚುಚ್ಚಿಸ್ಕೊಂಡು ಬಂದೆ. ಫೈನಲಿ ಚುಚ್ಚಿಸ್ಕೊಂಡು ಮಲಗಿಸಿದ್ದೀನಿ, ಮಲ್ಕೊಂಡ. ಸೊ ಇವಾಗ ಹಾಲು ಖಾಲಿಯಾಗಿತ್ತು, ಹಂಗಾಗಿ ಹಾಲು ತೊಗೊಂಡು ಗಾನವ್ಗೆ ಏನಾದರೂ ತಿನ್ನಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಗಾಡಿ ಇಲ್ಲ, ಗಾಡಿ ವೆಂಕಿ ತಗೊಂಡೋದು ಆಫೀಸ್ಗೆ. ನಡ್ಕೊಂಡು ಹೋಗಬೇಕು ಅವ್ನ ಸೈಕಲಲ್ಲಿ, ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಬಾ ಬೇಕಾ. ಇವಾಗ ಮಲಗಿದ್ದು ಸ್ವಲ್ಪ ಹೊತ್ತು ಆದಮೇಲೆ ಎದ್ದಿದ್ದಾನೆ. ನಾನು ಅಳ್ತಾನೆ ಅಂತ ಅಂದ್ಕೊಂಡೆ, ಬಟ್ ಏನೂ ಅಳ್ತಾನೂ ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ನೋಡಿ. ಆ ಪೇಯ್ನ್ಗೆ ಏನಾದರೂ ಜ್ವರ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಜ್ವರ ಏನೂ ಬರಲಿಲ್ಲ. ಅವನಿಗೆ
ಸ್ವಲ್ಪ ಕಣ್ಣಿನ ಟ್ಯೂಬ್ ತಂದು ಬಿಡಿ ಅಂತ ಹೇಳಿದರು. ಅದನ್ನು ತಗೊಬಂದು ಹಾಕಿದ್ದೆ. ಅದು ಸ್ವಲ್ಪನೂ ಪೇಯ್ನ್ ಆಗಿಲ್ಲ. ಅವನಿಗೆ ಆರಾಮಾಗಿ ಕಂಫರ್ಟಬಲಾಗಿದ್ದ. ಕ್ಯೂಟಾಗಿ ಕಾಣಿಸ್ತಿದ್ದ. ಗರ್ಲ್ ಬೇಬಿ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ಬಟ್ ಸಖತ್ತಾಗಿ ಕಾಣಿಸ್ತಿದೆ. ನಾನು ಫುಲ್ ಗೋಲ್ಡೇ ತೊಗೊಂಡೆ, ಅರಳಿರೋದೇನೂ ತೊಗೊಳ್ಳಿಲ್ಲ. ಯಾಕೆಂದರೆ ಗಾನೋಗೆ ಅರಳಿರೋದು ಹಾಕಿದ್ದೆ. ಸೊ ಹಂಗಾಗಿ ಅವನಿಗೆ ಅದು ಬೇಡ ಅಂದ್ಬಿಟ್ಟು ಫುಲ್ ಗೋಲ್ಡಲ್ಲೇ ತೊಗೊಂಡೆ. ಚೆನ್ನಾಗಾರ ಆವಾಗ ಆಟಾಡ್ಕೊಂಡಿದ್ನಪ್ಪ, ಸಮಾಧಾನ ಆಗೋಯ್ತು. ಆ್ಯಂಡ್ ಇವಾಗ ಅವನಿಗೆ 5 ಮಂತ್ಸ್ ಕಂಪ್ಲೀಟ್ ಆಗ್ತಿದೆ. ನೋಡಿ ಮಕ್ಕಡೆ ಆಗೋದು ಕಲ್ತಿದ್ದಾನೆ. ಆ್ಯಂಡ್ ಕೈ ಒಂದು ತಕ್ಕೊಳಕ್ಕೆ ಬರಲ್ಲ ಅಷ್ಟೇ. ಅದು ಬಿಟ್ಟರೆ 1 ಸೆಕೆಂಡ್ಗೆಲ್ಲ ಮಕ್ಕಡೆ ಆಗಿಬಿಡ್ತಾನೆ. ನಾನು ಒಂಚೂರು ಕೈ ಸಪೋರ್ಟ್ ಕೊಟ್ಟರೆ ಸಾಕು, ಆರಾಮಾಗಿ ಮುಂದೆ ಹೋಗ್ತಾನೆ. ಇವಾಗ ಒಂಥರ ಖುಷಿಯಾಗುತ್ತೆ ಒಂದು ಹೊಸ ಆಟಗಳನ್ನೆಲ್ಲ ನೋಡ್ತಾ ಇದ್ದರೆ. ಆ್ಯಂಡ್ ನಾನು ಗಾನೋಗೆ 9 ಮಂತ್ಸ್ಗೆ ಚುಚ್ಚಿಸಿದ್ದೆ, ಬಟ್ ಇವನಿಗೆ 5 ಮಂತ್ಗೆ ಚುಚ್ಚಿದ್ದೀನಿ. ಯಾಕಂದರೆ ಗಾನೋ ತುಂಬ ಸಣ್ಣ ಇದ್ದ ಅವಾಗ. ಸೊ ಹಂಗಾಗಿ ಬೇಡ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಚುಚ್ಚಿಸಿದ್ದೆ. ಬಟ್ ಇವನು ಹೆಲ್ದಿಯಾಗಿದ್ನಲ್ಲ, ಆರಾಮಾಗಿ ಚುಚ್ಚಿಸ್ಬೋದು ಅಂತ ಅಂದ್ಕೊಂಡು 5 ಮಂತ್ಗೆ ಚುಚ್ಚಿಸಿದ್ದೀನಿ. ಆ್ಯಂಡ್ ಇವತ್ತು ಊಟಕ್ಕೆ ಅನ್ನ ಮತ್ತು ಮೂಲಂಗಿ ಸಾಂಬಾರು ಮಾಡಿತ್ತು. ಸೊ ಚೆರಿನ ಮಲಗಿಸ್ಬಿಟ್ಟು ನಾನು ಮತ್ತು ಗಾನ ಊಟ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಮತ್ತು ಅವನ್ನ ಎತ್ಕೊಂಡು ಊಟ ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ಅವ್ನು ಮಲಗಿದ್ದಾಗಲೇ ಯಾವಾಗಲೂ ಊಟ ಮುಗಿಸ್ಕೊಂಡು ಬಿಡ್ತೀನಿ. ಅವನು ಡೈಲಿ ಮಲ್ಕೊಳ್ಳೋದೇ 12 ಅಥವಾ 1 o'clock ಆಗೋಗುತ್ತೆ. ಸೊ ಅಲ್ಲಿವರೆಗೂ ನಾನು ಅವನ್ನ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಇವಾಗ ನೋಡಿ ಟೈಮ್ ಆಲ್ರೆಡಿ 12:45 ಆಗಿದೆ. ಅವನು ಇನ್ನೂ ಮಲ್ಕೊಂಡಿಲ್ಲ. ಸೊ ನಾನು ಹಂಗೆ TV ನೋಡ್ಕೊಂಡು ಕೂತಿದ್ದೆ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಎಲ್ರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.